ವಿಜಯ್ ಹಜಾರೆ ರಣಜಿ ಆಯಿತು. ಈಗ ಐಪಿಎಲ್ನಲ್ಲಿ ಕನ್ನಡಿಗನ ಅಬ್ಬರ. ಬೂಮ್ ಬೂಮ್ ಬೂಮ್ರಾನನ್ನ ಬಿಡ್ಲಿಲ್ಲ, ಬೌಲ್ಟ್ಗೂ ಕರುಣೆ ತೋರ್ಲಿಲ್ಲ. ಏಳು ವರ್ಷದ ಬಳಿಕ ಐಪಿಎಲ್ ಅರ್ಧಶತಕ ಗಳಿಸಿ ಮಿಂಚಿಬಿಟ್ಟ ನಾಯರ್. ಡಿಯರ್ ಕ್ರಿಕೆಟ್, ನನಗೆ ಇನ್ನೊಂದು ಅವಕಾಶ ಕೊಡು. ಇದೊಂದು ಟ್ವೀಟ್ ಪೋಸ್ಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಕಾರಣ ಕನ್ನಡಿಗ ಕರುಣ್ ನಾಯರ್ ನಿನ್ನೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅಬ್ಬರಿಸಿದ ರೀತಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ನಿನ್ನೆ ಮಿಂಚಿನ ಪ್ರದರ್ಶನ ನೀಡಿರೋ ಕರುಣ್ ನಾಯರ್ ಮಾಡಿದ ಈ ಟ್ವೀಟ್ ಇದೀಗ ಇಂಟರ್ನೆಟ್ ತುಂಬೆಲ್ಲ ಹರಿದಾಡ್ತಾ ಇದೆ. ಅಸಲಿಗೆ ಇದು 3 ವರ್ಷಗಳ ಹಿಂದೆ ಅಂದ್ರೆ 2022ರಲ್ಲಿ ಮಾಡಿದ್ದ ಟ್ವೀಟ್. ಆದ್ರೆ ಈಗ ಈ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಹೌದು, ಕರುಣ್ ನಾಯರ್ ವಿಜಯ್ ಹಜಾರೆ ಟ್ರೋಫಿ, ರಣಜಿ ಟ್ರೋಫಿಗಳಲ್ಲಿ ಪ್ರತಿ ಬಾರಿ ಶತಕ ಹೊಡೆದಾಗ್ಲೂ ಈ ಟ್ವೀಟ್ ಇಂಟರ್ನೆಟ್ನಲ್ಲಿ ಸದ್ದು ಮಾಡ್ತಾ ಇತ್ತು. ಆದ್ರೆ ಈಗ ಐಪಿಎಲ್ ವೇಳೆಯೂ ಈ ಪೋಸ್ಟ್ ಮತ್ತೆ ಹಲ್ಚಲ್ ಎಬ್ಬಿಸಿದೆ. ಲಕ್ಷಾಂತರ ಮಂದಿ ಈ ಟ್ವೀಟ್ ಅನ್ನ ಪೋಸ್ಟ್ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಯಾಕೆ, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಐಪಿಎಲ್ನ ಅಧಿಕೃತ ಎಕ್ಸ್ ಖಾತೆಗಳಲ್ಲೂ ಇದನ್ನ ರೀಪೋಸ್ಟ್ ಮಾಡಲಾಗಿದೆ. ಹೌದು, ಕಳೆದ 1 ವರ್ಷದಿಂದ ಕನ್ನಡಿಗ ಕರುಣ್ ನಾಯರ್ ನೀಡ್ತಾ ಇರೋ ಪ್ರದರ್ಶನವೇ ಆಗಿತ್ತು. ವಿಜಯ್ ಹಜಾರೆ ಟ್ರೋಫಿ ಆಯಿತು, ರಣಜಿ ಟ್ರೋಫಿ ಆಯಿತು. ಇದೀಗ ಐಪಿಎಲ್ನಲ್ಲಿಯೂ ತನ್ನ ತಾಕತ್ತು ಏನು ಅನ್ನೋದನ್ನ ಮತ್ತೊಮ್ಮೆ ಕ್ರಿಕೆಟ್ ಜಗತ್ತಿಗೆ ತೋರಿಸ್ಬಿಟ್ಟಿದ್ದಾರೆ ಕರುಣ್ ನಾಯರ್. ಬೂಮ್ ಬೂಮ್ ಬೂಮ್ರಾನನ್ನ ಬಿಡ್ಲಿಲ್ಲ, ಬೌಲ್ಟ್ಗೆ ನಟ್ಟು ಟೈಟ್ ಮಾಡೋದನ್ನ ಮರಿಲಿಲ್ಲ. ಮುಂಬೈ ವಿರುದ್ಧ ರೋಷಾವೇಶವನ್ನೇ ಮೆರೆದಿದ್ದಾನೆ ಕರುಣ್ ನಾಯರ್. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಕೇವಲ 40 ಎಸೆತಗಳಲ್ಲಿ 12 ಬೌಂಡರಿ ಮತ್ತು 5 ಸಿಕ್ಸರ್ಗಳ 89 ರನ್ ಗಳಿಸಿ ಡೆಲ್ಲಿ ತಂಡಕ್ಕೆ ಆಸರೆಯಾದ್ರು. ಇಡೀ ಪಂದ್ಯ ಕರುಣ್ ನಾಯರ್ ಶೋ ಆಗಿ ಮಾರ್ಪಟ್ಟಿತ್ತು ಅಂದ್ರೆ ಸುಳ್ಳಲ್ಲ. ಹೌದು, ಸುಮಾರು 7 ವರ್ಷಗಳ ನಂತರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಕನ್ನಡಿಗ ಕರುಣ್ ನಾಯರ್ ಎಂಟ್ರಿ ನೀಡಿದ್ದು, ಈತ ಬೀಸ್ತಾ ಇದ್ದ ಒಂದೊಂದು ರನ್ ಸಹ ತನ್ನನ್ನ ನಿರ್ಲಕ್ಷ್ಯ ಮಾಡಿದ ಬಿಸಿಸಿಐ ಆಯ್ಕೆ ಮಂಡಳಿಗೆ ಕಪಾಳ ಮೋಕ್ಷ ಮಾಡಿದಂತಿತ್ತು. ಒಟ್ನಲ್ಲಿ ಕರುಣ್ ನಾಯರ್ ವಿಚಾರವಾಗಿ ಬಿಸಿಸಿಐ ಆಯ್ಕೆ ಸಮಿತಿ ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ಯಾ ಗೊತ್ತಿಲ್ಲ. ಕರುಣ್ ನಾಯರ್ ವಿಜಯ್ ಹಜಾರೆ ಟ್ರೋಫಿ, ರಣಜಿಯಲ್ಲಿ ಉತ್ತಮ ಆಟ ಪ್ರದರ್ಶಿಸಿದ್ದು, ಇದೀಗ ಚುಟುಕು ಕ್ರಿಕೆಟ್ನಲ್ಲೂ ತಾನು ತಂಡದ ಆಸ್ತಿಯಾಗಬಲ್ಲೆ ಅಂತ ಕರುಣ್ ನಾಯರ್ ಸಾಬೀತುಪಡಿಸಿದ್ದಾರೆ. ಸುಷ್ಮಿತಾ, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.